ಭಕ್ತಿ ಮಾತ್ರ ಅಲ್ಲ, ಒಂಥರ ಯಾವುದೇ ಒಂದು ಉತ್ತಮ ರೀತಿಯ ಒಂದು ವಿಶ್ವಾಸ ಉಂಟು. ಲೈಟಿಂಗ್ಸ್ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ನಂದು ಬಿಜಾಪುರ, ನಾವು ಉತ್ತರ ಕರ್ನಾಟಕದವರು. ಅಲ್ಲಿಂದ ಓಡ್ಕೊಂಡು ಬಂದಿದ್ದೇವೆ ನೋಡ್ಬೇಕು ಅಂತಂದು. ಎಲ್ಲಾ ರೀತಿಯಲ್ಲಿ ನಮ್ಗೆ ಸಂತೋಷವನ್ನೇ ಆ ದೇವರು ಕೊಟ್ಟಿದ್ದಾನೆ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ಲಕ್ಷ ದೀಪೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಈ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ 1 ಲಕ್ಷಕ್ಕೂ ಅಧಿಕ ವಿದ್ಯುತ್ ದೀಪಗಳಿಂದ ಕಂಗೊಳಿಸಿತು. ಬುಧವಾರ ರಾತ್ರಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೌರಿ ಮಾರುಕಟ್ಟೆ ಉತ್ಸವದೊಂದಿಗೆ ಲಕ್ಷ ದೀಪೋತ್ಸವ ನೆರವೇರಿತು. ನನ್ನ ಹೆಸರು ಕೀರ್ತನ ಅಂತ. ನಾನು ಇಲ್ಲಿ ಲೋಕಲಲ್ಲಿ ಇರೋದು. ನಾವು ವರ್ಷ ಬರ್ತೀವಿ, ಡೈಲಿ ತಿರುಗ್ತೀವಿ. ನೈಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ಡೈಲಿ ತಿರುಗಲಿಕ್ಕೆಲ್ಲ ಹೋಗುವಾಗ ಖುಷಿ ಆಗ್ತದೆ. ಜಾತ್ರೆ ಎಲ್ಲ ಫುಲ್ ಚಂದ ಆಗ್ತದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಜನರನ್ನು ನೋಡ್ತಿದ್ರೆ ಅಯ್ಯೋ ಇಷ್ಟು ಜನ ತುಂಬಿದಾರ ಅನ್ನಿಸ್ತಾ ಇದೆ. ನಾನು ಆಲ್ಮೋಸ್ಟ್ 2-3 ವರ್ಷದಿಂದ ಬರ್ತಾನೆ ಇದ್ದೀನಿ. ಅವಾಗ ಬಂದಾಗಲೂ ಇದಕ್ಕಿಂತ ತುಂಬ ಜನನೇ ತುಂಬಿದ್ರು. ಸೊ ಅದೇ ಖುಷಿ ಆಗ್ತಾ ಇದೆ. ಬಂದಿದ್ವಿ, ಇಲ್ಲಿ ಸ್ಟಡಿ ಮಾಡ್ತಿದ್ವಿ. ಆದರೆ ನಮಗೆ ತುಂಬ ಖುಷಿ ಆಗ್ತಿದೆ. ಧರ್ಮಸ್ಥಳದೆಲ್ಲ ದೀಪೋತ್ಸವ ಬಂದರೆ ಇದು 2 ಟೈಮ್ ಬಂದಿರೋದು. ಇವರು ಫಸ್ಟ್ ಟೈಮ್ ಬಂದಿದ್ದಾರೆ. ಏನೋ ಗೊತ್ತಿಲ್ಲ, ನಮ್ಮ ಊರ ಸೈಡೆಲ್ಲ ತೋರಿಸ್ಬೇಕು ಅನ್ನಿಸ್ತಾ ಇದೆ. ಮತ್ತು ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನಮಗೆ ಬರಬೇಕಂತ ಎಷ್ಟು ಕೂತಲ್ಲ. ನಾವು ಟೀಚಿಂಗ್ ಮಾಡ್ತಿದ್ದೇವೆ, ಅಲ್ಲಿಂದ ಓಡ್ಕೊಂಡು ಬಂದಿದ್ದೇವೆ ನೋಡಬೇಕು ಅಂತಂದು. ನಾವು ಹಾಸ್ಟೆಲಲ್ಲಿ ಇರೋದು, BA ಸ್ಟೂಡೆಂಟ್. ನನ್ನ ಹೆಸರು ಐಶ್ವರ್ಯ, ನಂದು ಬಿಜಾಪುರ, ನಾವು ಉತ್ತರ ಕರ್ನಾಟಕದವರು. ನಾವು ಇಲ್ಲಿ BEd ಸ್ಟಡಿ ಮಾಡ್ತಿದ್ದೀವಿ. ನಾವು ಧರ್ಮಸ್ಥಳ ಲಕ್ಷ ದೀಪೋತ್ಸವ ನೋಡಕ್ಕೆ ಬಂದಿದ್ದೀವಿ. ನಮ್ಗೆ ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ನಾವು ಹಾಸ್ಟೆಲಿಂದ, ನಾವು ಹಾಸ್ಟೆಲೇಟ್ಸ್. ನಮ್ಮದು ಕೊಡಗು. ನಾವು ಗೇಮ್ಸ್ ಆಟ ಆಡಿದ್ವಿ, ಜಾತ್ರೆ ಫುಲ್ ಸುತ್ತಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತದೆ. ಕ್ಯೂ ಇತ್ತಲ್ಲ, ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಬರ್ತೀವಿ, ಫ್ಯಾಮಿಲಿ ಜೊತೆ ಬರ್ತೀವಿ. ಲಾವಣ್ಯ ವರ್ಷದಿಂದ ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಇದಕ್ಕೆ ಜಾತ್ರೆಗೆ, ಲಕ್ಷ ದೀಪೋತ್ಸವಕ್ಕೆ ಅಲ್ಲದೆ ಜಾತ್ರೆಗಳಿಗೆ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತೇವೆ. ಸಾಧಾರಣ ನಮ್ಮದು ಊರು ಕಾರ್ಕಳ, ಆದರೂ ನಮ್ಗೆ ದೂರ ಆದರೂ ಕೂಡ ಇಲ್ಲಿ ನಮಗೆ ಪ್ರತ್ಯೇಕವಾದಂಥ ಒಂದು ಭಕ್ತಿ ಮಾತ್ರ ಅಲ್ಲ, ಒಂಥರ ಯಾವುದೇ ಒಂದು ಉತ್ತಮ ರೀತಿಯ ಒಂದು ವಿಶ್ವಾಸ ಉಂಟು. ನಮ್ಮ ವೀರೇಂದ್ರ ಹೆಗ್ಡೆ ಅವರದ್ದು ಎಲ್ಲ ಕಾರ್ಯಕ್ರಮ, ಅವ್ರ ದೇವಸ್ಥಾನದಲ್ಲಿ ಮಾಡುವಂಥ ಎಲ್ಲ ಕಾರ್ಯಕ್ರಮ ಕೂಡ ನಾವು ಪಾಲ್ಗೊಳ್ಳುತ್ತೇವೆ. ಒಂದು ಭಕ್ತಿಯಿಂದನೂ ಮತ್ತು ವಿಶ್ವಾಸದಿಂದ ನಮಗೆ ಇದುವರೆಗೆ ಇಲ್ಲಿ ಬಂದದ್ರಿಂದ ಯಾವುದೇ ರೀತಿಯ ಕುಂದುಕೊರತೆ ಆಗಲಿಲ್ಲ. ನಮಗೊಂದು ಇಷ್ಟ ಸಾನ್ನಿಧ್ಯ, ದೇವ ಸಾನ್ನಿಧ್ಯ ಅಂತ ಹೇಳ್ಕೊಂಡು ನಮ್ಮ ಒಂದು ವಿಶ್ವಾಸದಿಂದ ಬರ್ತಾ ಇದ್ದೇವೆ. ಇನ್ನೂ ಕೂಡ ಮುಂದೆ ಬರ್ತೇವೆ. ನಮಗೆ ಯಾವುದೇ ರೀತಿಯ ಎಲ್ಲ ರೀತಿಯಲ್ಲಿ ನಮಗೆ ಸಂತೋಷವನ್ನೇ ಆ ದೇವರು ಕೊಟ್ಟಿದ್ದಾನೆ. ನಮ್ಮ ಹೆಸರು ಅಶೋಕ ಅಂತ. ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಊರು ಚಿಕ್ಕಮಂಗ್ಳೂರು. ಹೌದು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಇದೆ. ಗೇಮ್ಸ್ ಆಗಿರ್ಬೋದು, ಥಿಂಗ್ಸ್ ಎಲ್ಲ ಆಗಿರ್ಬೋದು, ತುಂಬ ಜನ ಸೇರಿದ್ದಾರೆ, ಖುಷಿ ಆಗಿದೆ. ಇಲ್ಲಿಗೆ ಯಾವತ್ತೂ ಬಂದಿಲ್ಲ ನಾನು. ಇಲ್ಲಿ ಜನ ನೋಡಿ ತುಂಬ ಖುಷಿ ಆಯ್ತು ನನಗೆ. ಆಮೇಲೆ ಫಸ್ಟ್ ಟೈಮ್ ನಾನು ಬಂದಿರೋದು. ಎಲ್ಲ ತುಂಬ ಥಿಂಗ್ಸ್ ಎಲ್ಲ ಹಾಕಿದ್ರು. ನಾನೊಂದು ಕೀ ಬಂಚ್ ಎಲ್ಲ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅದು ಇದು ಏನೆಲ್ಲ ತಿಂದ್ವಿ. ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಜನ ಇದ್ದಾರೆ ಅನ್ಕೋತಾಯಿತ್ತು. ಮತ್ತು ಇಲ್ಲ ಬಂದಿದ್ದೀನಿ, ಜಾತ್ರೆ ಫಸ್ಟ್ ಟೈಮ್ ನಾನು ಬಂದಿರೋದು. ಖುಷಿ ಆಯ್ತು ತುಂಬ. ದೇವ್ರನ್ನೆಲ್ಲ ನೋಡೋಕ್ಕಾಗಿಲ್ಲ ಅಂತ ಬೇಜಾರಾಯ್ತು ಒಳಗೆ ಹೋಗಿ. ಆಮೇಲೆ ಜನನೆಲ್ಲ ನೋಡಿ, ಅಂಗಡಿಗಳೆಲ್ಲ ಹಾಕಿದ್ದೆಲ್ಲ ನೋಡಿ, ಊಟ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ಇದೇ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ 93ನೇ ಅಧಿವೇಶನ ಕಾರ್ಯಕ್ರಮ ನಡೆಯಿತು. ಧರ್ಮಾಧಿಕಾರಿಗಳಿದ್ದಾರೆ. ಅವರ ಜ್ಞಾನಕ್ಕಿಂತ ನನ್ನ ಜ್ಞಾನ ಮೀಗಿಲ್ಲ ಇಲ್ಲ. ಮತ್ತೆ ನಾಡಿನ ಗಣ್ಯ ಪತ್ರಕರ್ತರು ದೇಶ ವಿದೇಶಗಳ ಎಲ್ಲ ವಿಷಯಗಳ ಬಗ್ಗೆ
ಇದ್ದಾರೆ. ಅವ್ರ ಎದುರಿಗೆ ನಾನು ನನ್ನ ಜ್ಞಾನ ಪ್ರದರ್ಶನ ಮಾಡೋದು ಸರಿಯಾ? ನಾನು ಮಾತಾಡಬಹುದಾ? ನಾನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು, ಇಲ್ಲಿನ ಎಲ್ಲ ಸಂದೇಹದ ಗುಂಡಿಗಳೆಲ್ಲ ಮುಚ್ಚಿ ಹೋಗಿದ್ದನ್ನು ನಾನು ಕಂಡೆ ಅಂತ ಹೇಳಿ. ಮುಖವಾಡ ಮತ್ತು ಮುಸುಕುಗಳೆಲ್ಲವೂ ಕೂಡ ಕಳಚಿ ಬಿದ್ದಿದ್ದನ್ನು ಕೂಡ ಕಂಡೆ. ಬುರುಡೆಗಳೆಲ್ಲ ಬರಿದಾಗಿದ್ದನ್ನು ಕೂಡ ಕಂಡೆ. ಸುಳ್ಳು ಮಕಾಡಿ ಮಲಗಿದ್ದನ್ನು ಕೂಡ ಕಂಡೆ. ಸತ್ಯ ಗೆದ್ದಿದ್ದನ್ನು ಕೂಡ ಕಂಡೆ. ಗೆದ್ದಿದ್ದು ಮಂಜುನಾಥ ಮೂಡಿಸಿದ ಪ್ರಜ್ಞೆ, ಗೆದ್ದಿದ್ದು ವೀರೇಂದ್ರ ಹೆಗಡೆಯವರ ಸ್ಥಿತಪ್ರಜ್ಞೆ. ನಾನು ಇದನ್ನು ವಿವರಿಸಬೇಕಾಗಿಲ್ಲ, ಎಲ್ಲರಿಗೂ ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸತ್ಯ ಗೋಡೆಯ ಮೇಲೆ ಬರದಷ್ಟು, ಸೂರ್ಯನ ಕಿರಣಗಳಷ್ಟು ಸುಸ್ಪಷ್ಟವಾಗಿದೆ. ಯಾರಲ್ಲೂ ಯಾವ ಸಂದೇಹಗಳು ಕೂಡ ಉಳಿದಿಲ್ಲ.